ನಮಸ್ತೆ ಸ್ನೇಹಿತರೆ. BS4 BS6ಗೆ ಕೀಯಲ್ಲೇ ಸೆಲ್ಫ್ ಬರೋದು. ಸೊ ಹೇಗೆ ಎಕ್ಸ್ಟ್ರಾ ಸೆಲ್ಫ್ ಸ್ವಿಚ್ಚನ್ನು ಹಾಕೋದು ಈಗ ನೋಡುವ. ಸೊ ಜಾಸ್ತಿಯಾಗಿ ಕೀಯೇ ಯೂಸ್ ಮಾಡ್ತಾ ಇದ್ದರೆ ಕೀ ಡ್ಯಾಮೇಜ್ ಆಗ್ತದೆ, ಹಾಳಾಗ್ತದೆ. ಸೊ ಈ ಕೀಗಿಂತ ಒಂದು ಸ್ವಿಚ್ಚನ್ನು ನಾವು ಹೇಗೆ ಫಿಟ್ ಮಾಡ್ಬೋದು ಅಂತ ಹೇಳಿ ನೋಡುವ. ಸೊ ಸ್ವಿಚ್ಚನ್ನು ನೀವು ತಗೊಳ್ಬೇಕಾಗ್ತದೆ. ಸೊ ಸ್ವಿಚ್ ಸ್ಟಾರ್ಟ್ ಅಂತೇಳಿ ಕಂಪನಿಯಲ್ಲಿ ಒರಿಜಿನಲ್ ಸಿಗ್ತದೆ ನಿಮಗೆ, ಸಮ್ 117 ರುಪೀಸ್. ಸೊ ಒರಿಜಿನಲ್ ಸ್ವಿಚ್ ಬಜಾಜ್ ಕಂಪನಿಯಲ್ಲಿ. ಸೊ ನೋಡುವ ಏನೆಲ್ಲ ಬರ್ತದೆ ಅಂತೇಳಿ. ಸೊ ಒಂದು ಸಿಂಗಲ್ ಸ್ವಿಚ್, ಸೊ ಒಳ್ಳೆ ಕ್ವಾಲಿಟಿದು ನೋಡಿ, ಈ ರೀತಿ ಇರ್ತದೆ. ಸೊ ಕೀಯಲ್ಲೇ ಯೂಸ್ ಮಾಡೋದಕ್ಕಿಂತ ಸ್ಟಾರ್ಟನ್ನು ಸ್ವಿಚ್ಚನ್ನು ಎಕ್ಸ್ಟ್ರಾವಾಗಿ ಹೇಗೆ ಫಿಟ್ ಮಾಡ್ಬೋದು ಅಂತೇಳಿ ನೋಡುವ. BS4 BS6 ಆಟೋ ರಿಕ್ಷಾಗಳಿಗೆ ಸ್ವಿಚ್ ಬರೋದಿಲ್ಲ, ಹಾಗಾಗಿ ಇದು ಎಕ್ಸ್ಟ್ರಾ ನಾವು ಫಿಟ್ ಮಾಡುವ. ಸೊ ನೋಡಿ, ಈ ರೀತಿ ಇರ್ತದೆ. ಈಗ ಇದರ ನಾವು ಕ್ಲಿಪ್ಪನ್ನು ತೆಗಿಬೇಕಾಗ್ತದೆ. ಸೊ ಬ್ಲೂ ಕಲರ್ ಕ್ಲಿಪ್ಪು, ನಾವು ಇದನ್ನು ತೆಗಿಬೇಕಾಗ್ತದೆ. ಸೊ ಹೇಗೆ ತೆಗೆಯೋದೆಲ್ಲ ನೋಡುವ, ಹೇಗೆ ಫಿಟ್ ಮಾಡೋದು ನೋಡುವ. ಒಂದು ಟೆಸ್ಟರ್ ಇದ್ದರೆ ಅದನ್ನು ಸ್ವಲ್ಪ ಪ್ರೆಸ್ ಮಾಡಿ, ಅದರ ಟೂ ಸೈಡ್ ಲಾಕ್ ಉಂಟು, ಅದನ್ನು ಪ್ರೆಸ್ ಮಾಡಿದ ಮೇಲೆ ಸ್ವಲ್ಪ ಪುಲ್ ಮಾಡಿದರೆ ನೋಡಿ ಬಂತದು. ಕ್ಲಿಪ್ಪನ್ನು ಡಿಸ್ಕನೆಕ್ಟ್ ಮಾಡಬೇಕಾಗ್ತದೆ. ಸೊ ಮತ್ತು ಈ 2 ವಯರನ್ನು ನೀವು ತಗೊಳ್ಬೇಕಾಗ್ತದೆ. ಎಲೆಕ್ಟ್ರಿಕಲ್ ಶಾಪಲ್ಲಿ ನಿಮಗೆ ಸಿಗ್ತದೆ ಇಂಥ ಡಿಸೈನ್. ಒಮ್ಮೆ ನೋಡಿ, ಇದು ಎಲ್ಲ ಟೈಪ್ಸ್ ಕ್ಲಿಪ್ಸ್ ಎಲ್ಲ ಸಿಗ್ತದೆ. ಸೊ ಈ ಟೈಪ್ ನೀವು ತಗೊಳ್ಬೇಕಾಗ್ತದೆ. ಸೊ ಎಲೆಕ್ಟ್ರಿಷಲ್ ಶಾಪು, ಯು ಕ್ಯಾನ್ ಗೆಟ್ ಇನ್ ಎಲೆಕ್ಟ್ರಿಕಲ್ ಶಾಪು. ಸೊ ಇದನ್ನೆರಡನ್ನು ಸಹ ಜಾಯಿಂಟ್ ಮಾಡಬೇಕಾಗ್ತದೆ ಈಗ. ಸೊ ಜಾಯಿಂಟ್ ಮಾಡಿ ಒಂದು ಗಮ್ ಟೇಪ್ ಕೂಡ ಹಾಕಬೇಕು. ಸೊ BS6 ಗಾಡಿ ಅಂತ ಹೇಳುವಾಗ ಶಾರ್ಟ್ ಎಲ್ಲ ಆಗಬಾರ್ದು, ಸ್ವಲ್ಪ ಡೇಂಜರ್ ಇರ್ತದೆ. ಸೊ ಬಟ್ ಫ್ಯೂಸ್ ಇರ್ತದೆ ಆದರೂ ಕೂಡ. ಸೊ ಕರೆಕ್ಟಾಗಿ ಒಮ್ಮೆ ಚೆಕ್ ಮಾಡಿ, ಫಿಕ್ಸ್ ಮಾಡಿದ್ದೆಲ್ಲ ಕರೆಕ್ಟ್ ಉಂಟಾ ಅಂತೇಳಿ ಒಮ್ಮೆ ಟೆಸ್ಟ್ ಮಾಡಿದ ಮೇಲೆ ಸೊ ಗಮ್ ಟೇಪ್ ಕೂಡ ನೀವು ಹಾಕಬೇಕಾಗ್ತದೆ. ಸೊ ಅದರ ಬ್ಯಾಕ್ ಸೈಡ್ ಹೋಲ್ಡರ್ ಇದರ ತೆಗೆಯುವ. ಸೊ ಆಮೇಲೆ ಅದು ಫಿಟ್ ಮಾಡ್ಬೋದು, ನಾನು ತಿಳಿಸ್ತೇನೆ ನಿಮಗೆ. ಸೊ ಮೊದಲಿಗೆ ಅದಕ್ಕೊಂದು ಗಮ್ ಟೇಪ್ ಹಾಕುವ. ಸೊ ವೆರಿ ಇಂಪಾರ್ಟೆಂಟ್, ಕ್ಲಿಯರ್ ಆಗಿ ಹಾಕಿ, ಯಾಕಂತ ಹೇಳಿದರೆ ಶಾರ್ಟ್ ಆಗಬಾರ್ದು. ಸೊ ವೆರಿ ಕ್ಲಿಯರ್ಲಿ ಒಮ್ಮೆ ಚೆಕ್ ಮಾಡಿ, ಕಂಪ್ಲೀಟಾಗಿ ಚೆಕ್ ಮಾಡಿ, ಸ್ಟ್ರಾಂಗ್ ಉಂಟಾ ಎಲ್ಲ ಚೆಕ್ ಮಾಡಿ. ನೋಡಿ, ಕ್ಲಿಪ್ಪನ್ನು ನೀವು ನೋಡ್ಬೋದು, ಎಲೆಕ್ಟ್ರಿಕಲ್ ಶಾಪಲ್ಲಿ ನೀವು ತಗೊಳ್ಳಿ, ಇದು ಸಿಗ್ತದೆ. ಸೊ ದಿಸ್ ಈಸ್ ವೆರಿ ಬೆಸ್ಟ್. ನಾನು ಈ ಜಾಗದಲ್ಲಿ ಕೂತ್ಕೊಳ್ಳಿಸ್ತೇನೆ, ನೀವು ಇಲ್ಲಿ ಕೂಡ ಕೂತ್ಕೊಳ್ಳಿಸ್ಬೋದು. ನಿಮಗೆ ಎಲ್ಲಿ ಬೇಕು ಅಲ್ಲಿ ಕೂತ್ಕೊಳ್ಳಿಸಿ. ದಿಸ್ ಈಸ್ ಬೆಸ್ಟ್ ಪ್ಲೇಸ್. ಐ ವಿಲ್ ಫಿಟ್ ಹಿಯರ್ ಓನ್ಲಿ, ಹಿಯರ್ ಈಸ್ ಎಂಪ್ಟಿ. ಸೊ ನಾನು ಅಲ್ಲಿ ಫಿಟ್ ಮಾಡ್ತೇನೆ. ಸೊ ಸ್ಕ್ರೂ ಡ್ರೈವರ್ ಹೆಲ್ಪಿಂದ ನಾನು ಹೋಲ್ ತೆಗಿತೇನೆ. ಸೊ ನಿಮಗೆ ಯಾವುದು ಕಂಫರ್ಟೇಬಲ್ ಉಂಟು ನೀವು ಅದರಲ್ಲಿ ಹೋಲ್ ತೆಗೀರಿ. ಐ ಆಮ್ ಕಂಫರ್ಟೇಬಲ್ ವಿತ್ ಸ್ಕ್ರೂ ಡ್ರೈವರ್ ಆ್ಯಂಡ್ ಲಿಟಲ್ ಬಿಟ್ ಬಿಗ್ ಸ್ಕ್ರೂ ಡ್ರೈವರ್ ನೀವು ಯೂಸ್ ಮಾಡ್ಬೋದು. ನಿಮಗೆ ಅದು ಇಲ್ಲ ಹಾಟ್ ಮಾಡಿ ಕೂಡ ಶೋಲ್ಡ್ರ್ ಮಿಷಿನಲ್ಲಿ ಕೂಡ ನೀವು ಹೋಲ್ ಮಾಡ್ಬೋದು, ಅದು ನಿಮಗೆ ಬಿಟ್ಟದ್ದು. ಯಾಕಂತ ಹೇಳಿದರೆ ನೋಡಿ, ನಾನು ಇದರಲ್ಲಿ ಮಾಡ್ತೇನೆ. ಎಷ್ಟು ಸ್ವಿಚ್ ಇದು ಸೈಜ್ ಉಂಟು ಅಷ್ಟೇ ಹೋಲ್ ಮಾಡಿದರೆ ಆಯಿತು. ಗಡಿ ನೋಡ್ತಾ ಹೋಲ್ ಮಾಡಿ. ನೋಡಿ, ಇಷ್ಟು ದೊಡ್ಡ ಹೋಲ್ ಆಗಬೇಕು. ಸೊ ದಿಸ್ ಮಚ್ ಹೋಲ್ ವಿ ನೀಡ್. ಸೊ ಈಗ ಹಾಕುವ, ಹೇಗೆ ಕಲೆಕ್ಷನ್ ಎಲ್ಲ ನೋಡುವ ಇದರಲ್ಲಿ. ಎಕ್ಸಾಕ್ಟ್ ಫಿಟ್ಟಿಂಗ್ ಆಗ್ತದೆ ನೋಡಿ, ವೆರಿ ಕ್ಲೀನ್, ನೀಟ್ ಫಿನಿಶಿಂಗ್. ಸೊ ರೈನಿ ಸೀಸನಲ್ಲಿ ಕೂಡ ಅಲ್ಲಿಗೆ ನೀರೆಲ್ಲ ಬೀಳೋದಿಲ್ಲ. ಸೊ ಬೆಸ್ಟ್ ಉಂಟದು ಪ್ಲೇಸ್. ಸೊ ಇದರದ್ದು ಬ್ಯಾಕ್ ಸೈಡ್ ಹೋಲ್ಡರನ್ನು ಹಾಕುವ. ಸೊ ನಿಮಗೆ ನಾನು ತೋರಿಸ್ತೇನೆ, ಅದರಲ್ಲಿ ಕ್ಯಾಮರಾ ಇದು ಮಾಡಲಿಕ್ಕೆ ಆಗ್ತದೆ ಗೊತ್ತಿಲ್ಲ, ಆದರೆ ನಾನು ಎಕ್ಸಾಕ್ಟ್ ಇದು ಮಾಡ್ತೇನೆ. ಓಕೆ, ಯು ಕ್ಯಾನ್ ಸಿ ನೌ, ವೆರಿ ಪರ್ಫೆಕ್ಟ್ ಫಿಟ್ಟಿಂಗ್ ನೋಡಿ. ಓಕೆ, ಎಕ್ಸಾಕ್ಟ್ ಪರ್ಫೆಕ್ಟ್ ಫಿಟ್ಟಿಂಗ್.
ಇದು ಈಗ ಸ್ವಿಚ್ಚಿದು ವಯರ್, ನಾವೀಗ ಫಿಟ್ ಮಾಡಿದ್ದು ಸ್ವಿಚ್ಚಿದು ವಯರ್ ಇದು, ಬ್ಲ್ಯಾಕ್ ಆ್ಯಂಡ್ ರೆಡ್. ಬಟ್ ವಿ ಡೋಂಟ್ ನೀಡ್ ಪ್ಲಸ್ ಆ್ಯಂಡ್ ಮೈನಸ್, ವಿ ಓನ್ಲಿ ನೀಡ್ ದಟ್ ಸ್ವಿಚ್ ಟು ವಯರ್ಸ್. ಸೊ ಈಗ ಇಲ್ಲಿ ನೋಡಿ ಕಲೆಕ್ಷನ್. ಸೊ ಮಿಸ್ಟೇಕ್ ಮಾಡಬೇಡಿ, ಕರೆಕ್ಟಾಗಿ ನೋಡಿ. ಈ ಸ್ವಿಚ್ ಸೆಲ್ಫಿದು ಸ್ವಿಚ್ ಇದು ವಯರಿಂಗ್ ಬಂದುಬಿಟ್ಟು ಕರೆಕ್ಟಾಗಿ ನೋಡಿ. ಟೂ ಆಲ್ಸೋ ರೆಡ್ ಕಲರ್, ಬಟ್ ಇನ್ ಒನ್ ಯೆಲ್ಲೋ ಕಲರ್ ಲೈನ್, ಇನ್ ಒನ್ ಬ್ಲ್ಯಾಕ್ ಕಲರ್ ಲೈನ್. ಸಿ, yellow color line and black color line. Two also red color, but line is different, black and yellow. So this two wire we need. So we don't cut the wire. ನಾವು ಕಟ್ ಮಾಡ್ತಾ ಇಲ್ಲ ವಯರನ್ನು. ಸೊ ಅದಕ್ಕಾಗಿ ಇಂಥ ಪಿನ್ ನಾನು ಯೂಸ್ ಮಾಡ್ತಾ ಇದ್ದೇನೆ. ಇಟ್ ವಿಲ್ ಬಿ ಸ್ಟ್ರಾಂಗ್, ಅದು ಸ್ಟ್ರಾಂಗ್ ಆಗಿ ಕೂತ್ಕೊಳ್ತದೆ. ಏನು ಅದಕ್ಕೆ ನೀವು ವೈರ್ ಕಟ್ ಮಾಡಿ ಜಾಯಿಂಟ್ ಮಾಡಬೇಕಂತ ಏನಿಲ್ಲ, ಅದು ವೆಲ್ ಫಿಟ್ಟಿಂಗ್. ಸೊ ಪರ್ಫೆಕ್ಟ್ ಫಿಟ್ಟಿಂಗ್, ಏನದು ಮಿಸ್ ಆಗೋದಿಲ್ಲ. ಸೊ ಪ್ರೆಸ್ ಮಾಡಿ ಕೂತ್ಕೊಳ್ಳಿಸಿ. ಯು ಕ್ಯಾನ್ ಯೂಸ್ ಕಟ್ಟಿಂಗ್ ಪ್ಲೇಯರ್ ಆಲ್ಸೋ, ದಟ್ ವಿಲ್ ಬಿ ವೆರಿ ಸ್ಟ್ರಾಂಗ್ ಆ್ಯಂಡ್ ಪರ್ಫೆಕ್ಟ್. ಡೋಂಟ್ ಕಟ್ ದ ವೈರ್. ಇಫ್ ಯು ನೀಡ್ ಕಟ್ ದ ವೈರ್, ಬಟ್ ಐ ವಿಲ್ ನಾಟ್ ಕಟ್ಟಿಂಗ್ ದ ವೈರ್. ಸೊ ನೋಡ್ಬೋದು, ಅದು ಒಳ್ಳೆ ರೀತಿಯಲ್ಲಿ ಫಿಟ್ ಆಯಿತು. ಸೊ another one wire, ವೆರಿ ಟೈಟಾಗಿ ಸೆಟ್ ಆಗ್ತದೆ, ಏನು ಟೆನ್ಷನ್ ಮಾಡಬೇಕಂತಿಲ್ಲ. ಪರ್ಫೆಕ್ಟ್. ವೈರನ್ನು ಯಾವಾಗಲೂ ಡ್ಯಾಮೇಜ್ ಮಾಡಬೇಡಿ. ಸೊ ಐ ಆಮ್ ನಾಟ್ ಡ್ಯಾಮೇಜಿಂಗ್ ದ ಒರಿಜಿನಲ್ ವಯರ್ಸ್ ಲೂಮ್, ಬಿಕಾಸ್ ದ್ಯಾಟ್ ಈಸ್ ಒರಿಜಿನಲ್. ಸೊ ನೋಡಿ, ಈ ರೀತಿಯಲ್ಲಿ ಕೂತ್ಕೊಳ್ತದೆ, ವೆರಿ ಟೈಟಲ್ಲಿ. ಯು ಕ್ಯಾನ್ ಸಿ ನಾವು ನೋಡಿ, ಈ ರೀತಿ ಟೈಟಲ್ಲಿ ಕೂತ್ಕೊಳ್ತದೆ. ಸ್ವಲ್ಪ ಕ್ಯಾಮರಾ ಬ್ಲರ್ ಉಂಟು. ಓಕೆ, ಯು ಕ್ಯಾನ್ ಸಿ ನಾವು ಡಿಸ್ಟೆನ್ಸಲ್ಲಿ ಕೂಡ ಉಂಟು, ಏನು ಶಾರ್ಟ್ ಆಗೋದಿಲ್ಲ. ಬಟ್ ಯು ಕ್ಯಾನ್ ಪುಟ್ ದಟ್ ಗಮ್ ಟೇಪ್. ನೋಡಿ, ಡಿಸ್ಟೆನ್ಸಲ್ಲಿ ಉಂಟು, ಅದು ಹೊರಗೆ ಬರೋದಿಲ್ಲ, ವೆರಿ ಸ್ಟ್ರಾಂಗಲ್ಲಿ ಉಂಟು. ನೋಡ್ಬೋದು ನೀವು. ಓಕೆ, ಪರ್ಫೆಕ್ಟ್ ಅಲ್ಲ ವೈರಿಂಗ್. ಟೂ ಆಲ್ಸೋ ರೆಡ್ ಕಲರ್, ಬಟ್ ಇನ್ ಒನ್ ಲೈನ್ ಉಂಟು ನೋಡಿ. ಸೆಲ್ಫನ್ನು ನನಗೆ ಕೀ ಆನ್ ಮಾಡ್ತೇನೆ. ಸೊ ನಾವು ಆಫ್ ಪೊಸಿಷನ್, ನಾವು ಆನ್, ಸೆಲ್ಫು, off. Now in key only I self. Off. Very perfect finishing, also perfect. You can do easily. So if you need, put the gum tape, but it will be strong. But to the safety, you put the gum tape. Don't cut the wire. If you need to cut wire, you can do, but that is original wires. So thanks. ಪ್ಲೀಸ್ ಶೇರ್ ಮಾಡಿ ಆದಷ್ಟು ವೀಡಿಯೋಗಳನ್ನು. ನನಗೆ ಹೆಚ್ಚಾಗಿ ವೀಡಿಯೋ ಮಾಡಲು ನೀವು ಪ್ರೋತ್ಸಾಹಿಸಿದಾಗ ಆಗ್ತದೆ. ಥ್ಯಾಂಕ್ ಯು.